ನಮಸ್ಕಾರ ಬಂಧುಗಳೇ, ನಾನಿವತ್ತು ಪರಿಚಯಿಸುತ್ತಿರುವುದು ಒಂದು ಸಾಧಕ ಕುಟುಂಬವನ್ನು. ಯಾಕೆ ಅವರನ್ನು ಸಾಧಕರು ಅಂತ ಹೇಳುತ್ತೇನೆ ಅಂತ ಹೇಳಿದರೆ, ಹಲವರು ನನ್ನಲ್ಲಿ ಪ್ರಶ್ನೆ ಮಾಡುವುದಿದೆ, ಸ್ವಂತ ಉದ್ಯೋಗ ಮಾಡಿ ಅವರ ಹೊಟ್ಟೆ ತುಂಬಿಸಿಕೊಳ್ಳುವುದನ್ನು ನೀವು ಸಾಧಕರು ಅಂತ ಯಾಕೆ ಪರಿಚಯ ಮಾಡ್ತೀರಿ ಅಂತ. ಆದರೆ ಇಂಥವರನ್ನು ನಾನು ಸಾಧಕರು ಅಂತ ಹೇಳುವುದಕ್ಕೆ ಹಲವಷ್ಟು ಕಾರಣಗಳಿದೆ. ಇಲ್ಲಿ ಶ್ರೀಯುತರಾದ ಮಹೇಶ್ ಕುಮಾರ್ ಪುಂಚತ್ತೋಡಿ ಹಾಗೂ ಮನೆಯವರು ವಿಮೆಡ್ ಎನ್ನುವಂತಹ ಕಂಪನಿಯ ಮೂಲಕ ಹಲವಷ್ಟು ಬಗೆಯ ಲಿಕ್ವಿಡ್ ಸೋಪ್ಗಳನ್ನು ತಯಾರಿಸ್ತಾ ಇದ್ದಾರೆ. ಲಿಕ್ವಿಡ್ ಸೋಪ್ಗಳಲ್ಲಿ ಏನಿದೆ ವಿಶೇಷತೆ ಅಂತ ನಿಮಗೆ ಕಾಣಬಹುದು. ಆದರೆ ಇವರು ತಯಾರಿಸುವ ಲಿಕ್ವಿಡ್ ಸೋಪು ಅದು ತೆಂಗಿನೆಣ್ಣೆಯ ಬೇಸಿನ ಮೂಲಕ ತಯಾರಿಸುವುದಲ್ಲದೆ ಅಡಿಕೆಯನ್ನು ಮೂಲ ವಸ್ತುವನ್ನಾಗಿ ಬಳಸುವುದರ ಮೂಲಕ ಅಡಿಕೆಯ ಮೌಲ್ಯವರ್ಧನೆಯನ್ನು ಕೂಡ ಈ ಮೂಲಕ ಮಾಡುತ್ತಿದ್ದಾರೆ. ಅಲ್ಲದೆ ಇವರು ಮಾಡುವಂತಹ ಈ ಉತ್ಪನ್ನದಲ್ಲಿ ಮನುಷ್ಯರಿಗಾಗಲಿ ಪರಿಸರಕ್ಕಾಗಲಿ ಯಾವುದೇ ರೀತಿಯ ಹಾನಿ ತೊಂದರೆ ಬರುವುದಿಲ್ಲ ಎನ್ನುವುದೇ ಇವರ ಉತ್ಪನ್ನದ ವಿಶೇಷತೆ. ಇಂತಹ ಸಮಾಜ ಸ್ನೇಹಿ ಉತ್ಪನ್ನಗಳನ್ನು ಸಮಾಜಕ್ಕೆ ಕೊಡುತ್ತಿರುವವರನ್ನ ಪರಿಚಯಿಸಬೇಕಾದ್ದು ನಮ್ಮ ಮೂಲ ಕರ್ತವ್ಯವೇ ಸರಿ. ಬನ್ನಿ, ಮಹೇಶ್ ಕುಮಾರ್ ಹಾಗೂ ಮನೆಯವರು ತಯಾರಿಸುತ್ತಿರುವ ಉತ್ಪನ್ನಗಳ ಮಾಹಿತಿ ಹಾಗೂ ಅವರ ಸಾಧನೆಯ ಬಗ್ಗೆ ಅವರ ಮಾತಿನಲ್ಲಿಯೇ ಕೇಳಿಕೊಂಡು ಬರೋಣ. ನಿಮಗೆ ನಮ್ಮ ಜೀವನಯಾನ ಯೂಟ್ಯೂಬ್ ಚಾನಲ್ಗೆ ಮೊದಲಾಗಿ ಸ್ವಾಗತ. ಈ ರೀತಿಯ ಒಂದು ರೀತಿಯಲ್ಲಿ ಸಮಾಜ ಸೇವೆ, ಸಮಾಜಕ್ಕೊಂದು ಉತ್ತಮವಾದ ಪ್ರಾಡಕ್ಟ್ ಅನ್ನು ಕೊಡುವುದು ಒಂದು ಒಳ್ಳೆಯ ಸಮಾಜ ಸೇವೆ ಅಂತ ಗ್ರಹಿಸ್ತೇನೆ. ಇಂತಹ ಕಲ್ಪನೆ ನಿಮಗೆ ಹೇಗೆ ಹುಟ್ಟಿತು? ಫಸ್ಟಿಗೆ ನಮಗೆ ಒಂದು ಒಳ್ಳೆ ಪ್ರಾಡಕ್ಟ್ ನಮ್ಮ ಮಾರ್ಕೆಟ್ ಅಲ್ಲಿ ಸಿಗುವುದಕ್ಕಿಂತ ಒಳ್ಳೆಯ ಪ್ರಾಡಕ್ಟ್ ಒಂದು ಮಾಡ್ಬೇಕು ಅಂತ ಹೇಳುವಂತದ್ದೊಂದು ನನ್ನ ಫಸ್ಟಿನ ಧ್ಯೇಯ ಇತ್ತು. ಹಾಗೆ ನಾನು ಹೋಗ್ತಾ ನನಗೆ ಮೊದಲು ನಮ್ಮ ಮನೆಯಲ್ಲಿ ಈ ಕೈಗೆ ಅಲರ್ಜಿ ಆಗುವಂತ ಒಂದು ಪ್ರಾಬ್ಲಮ್ ಇದ್ದದ್ರಿಂದಾಗಿ ಅದಕ್ಕೋಸ್ಕರ ನಾವು ಈ ಪಾತ್ರೆ ತೊಳೆಯಲಿಕ್ಕೆ ಬೇಕಾಗುವಂತ ಲಿಕ್ವಿಡ್ ಸೋಪ್ ಈಗ ಅದೇ ಇದು ಬಬಲ್ ಡ್ರಾಪ್ ಅಂತ ಹೇಳುವ ಪ್ರಾಡಕ್ಟ್ ಆಗಿ ಉಂಟು. ಅದಕ್ಕೆ ನಾನು ಯಾವುದೇ ಕಲರ್ ಗಳನ್ನು ಯೂಸ್ ಮಾಡುದಿಲ್ಲ, ಬಣ್ಣ ಹಾಕುದೇ ಇಲ್ಲ ಅದಕ್ಕೆ, ಅದು ಅದರ ನ್ಯಾಚುರಲ್ ಬಣ್ಣದಲ್ಲಿ ಇರ್ತದೆ. ಇದು ಬಬಲ್ ಡ್ರಾಪ್, ಇದು ಮಲ್ಟಿಪರ್ಪಸ್ ಕ್ಲೀನಿಂಗ್ ಲಿಕ್ವಿಡ್. ಇದು ಎಲ್ಲಾ ಪರ್ಪಸ್ ಕ್ಲೀನಿಂಗ್ ಗೆ, ನಿಮ್ಗೆ ಬಟ್ಟೆ ವಾಶ್, ನೆಲ ಒರೆಸ್ಲಿಕ್ಕೆ ಆಗ್ಲಿ, ಪಾತ್ರೆ ತೊಳಿಲಿಕ್ಕೆ, ವೆಹಿಕಲ್ ವಾಶ್, ಮತ್ತೆ ಬಾತ್ರೂಮ್ ಟಾಯ್ಲೆಟ್ ಕ್ಲೀನಿಂಗ್, ಎಲ್ಲಾ ಕ್ಲೀನಿಂಗ್ ಪರ್ಪಸ್ಗೂ ಆಗ್ತದೆ. ಮತ್ತೆ ಸ್ಕಿನ್ ಸೇಫ್, ಕೈಗೆ ಯಾವುದೇ ಅಲರ್ಜಿ ಆಗುದಿಲ್ಲ. ಅದರಲ್ಲಿ ಲೆಮನ್ ಗ್ರಾಸ್ ಆಯಿಲ್ ಅಂತ ಹೇಳುವಂತ ಒಂದು ನ್ಯಾಚುರಲ್ ಆಯಿಲ್ ಅನ್ನು ಹಾಕ್ತೇವೆ ನಾವು, ಈ ಮಜ್ಜಿಗೆ ಹುಲ್ಲು ಅಂತ ಹೇಳ್ತಾರೆ, ಅದರದ್ದೇ ಎಣ್ಣೆ. ಅದಕ್ಕೆ ಪರಿಮಳಕ್ಕೆ ಅದನ್ನು ಉಪಯೋಗಿಸುದು. ನಾವು ಪಾತ್ರೆ ತೊಳೆಯೋದ್ರೊಟ್ಟಿಗೆ ಆ ಪರಿಮಳವನ್ನು ನಾವು ಸೇವನೆ ಮಾಡೋದ್ರಿಂದ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದದು. ಅದು ಅದಕ್ಕೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ. ಆಂಟಿ ಬ್ಯಾಕ್ಟೀರಿಯಲ್, ಆಂಟಿವೈರಲ್ ಅಂತ ಪ್ರಾಪರ್ಟಿ ಇರುವಂತ ಒಂದು ಮೆಡಿಸಿನಲ್ ಪ್ಲಾಂಟ್ ಅದು. ಹಾಗೆ ಅದನ್ನು ಯೂಸ್ ಮಾಡಿ ಬಬಲ್ ಡ್ರಾಪ್ ಅನ್ನು ಮಾಡಿದೆ. ಪ್ರಾರಂಭಕ್ಕೆ ನಮ್ಮ ಸ್ವಂತ ಉಪಯೋಗಕ್ಕೆ ಅಂತೇಳಿ ಮಾಡ್ತಾ ಇದ್ದೆ. ಅದನ್ನು ನನ್ನ ಒಟ್ಟಿಗೆ ನನ್ನ ಸ್ನೇಹಿತರೆಲ್ಲ ಸ್ವಲ್ಪ ಜನ ತಕೊಳ್ತಾ ಇದ್ರು. ಹಾಗೆ ಅವರಿಗೆ ನನ್ನ ಮಾಡಿದ್ದನ್ನು ಸ್ವಲ್ಪ ಸ್ವಲ್ಪ ಅವರಿಗೆ ಹಂಚ್ತಾ ಇದ್ದೆ. ಆಮೇಲೆ ನನ್ನ ರಿಟೈರ್ಮೆಂಟ್ ಆಗ್ಲಿಕ್ಕೆ ಆಗುವಾಗ, ಹಾಗಾದ್ರೆ ನನಗೆ 2022ನೇ ಇಸವಿಯಲ್ಲಿ ರಿಟೈರ್ಮೆಂಟ್ ಆಯ್ತು. ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟರಿ ಅದು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿಂದ ನಿವೃತ್ತಿ ಆಯ್ತು 2022 ಮೇ ತಿಂಗಳಲ್ಲಿ. ನನ್ನ ನಿವೃತ್ತಿಯ ಮರುದಿನದಿಂದಲೇ ನಾನು ಈ ಕಂಪನಿಯನ್ನು ಶುರು ಮಾಡಿದ್ದೇನೆ. ಆಮೇಲೆ ಇದರಲ್ಲಿ ಪುದೀನಾ ಆಯಿಲ್ ಇದೆ. ಇದು ಪುದೀನಾ ಆಯಿಲ್ ಹಾಕಿದಂತ ಹ್ಯಾಂಡ್ ವಾಶ್ ಇದೆ. ಹ್ಯಾಂಡ್ ವಾಶ್ ಇದರಲ್ಲಿ ಎರಡು ವಿಧ ಇದೆ. ಒಂದು ಮಿಂಟ್, ಇನ್ನೊಂದು ಲೆಮನ್ ಹೇಳಿ. ಅದು ಯಾವ ಅಂದ್ರೆ ಜನರಿಗೆ ಯಾವ್ದು ಲೈಕ್ ಆಗ್ತದೋ ನನಗೆ ಗೊತ್ತಿಲ್ಲ. ಇದರಲ್ಲಿ ಲೆಮನ್ ಆಯಿಲ್ ಅಂತೇಳಿ, ಲೆಮನ್ ಆಯಿಲ್ ಇರುವಂತದ್ದು, ಲೆಮನ್ ಫ್ರಾಗ್ರೆನ್ಸ್ ಬದಲು ಹಾಕುವಂತದ್ದು. ಇದು ಪೆಟ್ ಶಾಂಪು, ಅಂದ್ರೆ ಬೆಕ್ಕು, ನಾಯಿ, ದನ ಇವು ಮೇಲೆಲ್ಲ ಉಣ್ಣಿ ಮತ್ತೆ ಹೇನು ಇರ್ತದೆ. ಇದು ಒಂದು 2 ವಾಶ್ ಅಥವಾ 3 ವಾಶ್ ಅಲ್ಲಿ ಫುಲ್ ಕ್ಲೀನ್ ಆಗಿ ಹೋಗ್ತದೆ. ಸ್ಪೆಷಲಿ ಇದು ಪ್ರಾಣಿಗಳ ಮೈಯಲ್ಲಿರುವ ಉಣ್ಣಿ ಮತ್ತೆ ಜಿಗಟಗಳನ್ನು ನಿವಾರಣೆ ಮಾಡ್ಲಿಕ್ಕೆ ಬೇಕಾಗಿ ಮಾಡಿದಂತದ್ದು. ಇದರಲ್ಲಿ ಪರಿಮಳಕ್ಕೆ ನಾವು ಬೇರೆ ಡಿಯೋಡ್ರೆಂಟ್ ಆಗ್ತದೆ, ಯಾಕಂದ್ರೆ ನಾಯಿಗಳ ಮೈಯಲ್ಲಿ ಅಥವಾ ಪ್ರಾಣಿಗಳ ಮೈಯಲ್ಲಿರುವ ದುರ್ವಾಸನೆಯನ್ನು ತೆಗಿಲಿಕ್ಕೆ ಬೇಕಾಗಿ. ಆದ್ರೆ ಇದಕ್ಕೆ ನಾವು ಔಷಧಿ ಯುಕ್ತ ಮಾಡ್ಲಿಕ್ಕೆ ಬೇಕಾಗಿ ನಾವು ಇದಕ್ಕೆ ಇದು ಮಜ್ಜಿಗೆ ಹುಲ್ಲಿನ ಎಣ್ಣೆ, ಅಡಿಕೆಯ ಅಡಿಕೆ ಚೊಗರು ಅಂತ ಹೇಳ್ತಾರೆ, ಅದನ್ನು ಹಾಕ್ತೇವೆ. ಆಮೇಲೆ ಇನ್ನೊಂದು ಕೈ ಬೇವಿನ ಎಣ್ಣೆ ಹಾಕ್ತೇವೆ. ಹಾಗೆ ಅದು ಅಷ್ಟು ನಾವು
ಸಸ್ಯಜನ್ಯ ಅದನ್ನೇ ಔಷಧೀಯ ಗುಣ ಇರುವಂತ ಐಟಮ್ಗಳನ್ನು ಹಾಕಿ ಮಾಡುವಂತ. ಇದು ಡಬಲ್ ವಾಶ್ ಹೇಳಿ, ಇದು ಬಟ್ಟೆ ವಾಶ್ಗೆ ಯೂಸ್ ಮಾಡುವಂತದ್ದು. ಇದರ ಫ್ರಾಗ್ರೆನ್ಸ್ ಸ್ವಲ್ಪ ಹೈ ಲೆವೆಲ್ ಅಲ್ಲಿ ಉಂಟು. ಅಂದ್ರೆ ಬಟ್ಟೆಯ ಕೊಳೆ, ಬಟ್ಟೆಯ ಬೆವರು ವಾಸನೆ ಎಲ್ಲ ಹೋಗ್ಲಿಕ್ಕೋಸ್ಕರ ಅಂತ ಇದರಲ್ಲಿ ಇದು ಯೂಸ್ ಮಾಡಿದ್ರೆ ಮತ್ತೆ ಬೇರೆ ಕಂಫರ್ಟ್ ನೀವು ಆ ತರದ್ ಯಾವ್ದು ಉಪಯೋಗ ಮಾಡೋದು ಬೇಡ. ಎಲ್ಲ ಸಹ ಒಂದ್ರಲ್ಲೇ ಉಂಟು. ಸೋಪು ಸಹ ಕಂಫರ್ಟ್ ಎರಡು ಒಂದ್ರಲ್ಲಿ. ಆಮೇಲೆ ಇದ್ರಲ್ಲಿ ನಾವು ಮಾತ್ರ ಯಾವುದೇ ಇದು ಔಷಧೀಯ ಇದಾಗ್ಲಿ ಇಲ್ಲ. ಆದ್ರೆ ಇದು ಪರ್ಫೆಕ್ಟ್ ನ್ಯೂಟ್ರಲೈಸ್ ಮಾಡಿದಂತದ್ದು. ನಾವು ವಾಷಿಂಗ್ ಮಿಷಿನ್ ಹಾಕುದಾದ್ರು ಸಹ ಅಥವಾ ಕೈಯಲ್ಲಿ ಇದು ಬಟ್ಟೆ ವಾಶ್ ಮಾಡೋದಾದ್ರು ಸಹ ಇದರಲ್ಲಿ ಯಾವುದೇ ಅಲರ್ಜಿ ಆಗುದಿಲ್ಲ ಅಥವಾ ಮಿಷಿನ್ಗೆ ಅದು ಹಾರ್ಮ್ಫುಲ್ ಕೆಮಿಕಲ್ ಇಲ್ಲ ಇದರಲ್ಲಿ. ಇದರಲ್ಲಿ ನಾವು ಸರಿಯಾಗಿ ಇದು ಹೇಳಿದ್ರೆ ಯಾವುದೇ ಕೆಮಿಕಲ್ ಟ್ರೇಸಸ್ ಇಲ್ಲದೆ pH 7 ಗೆ ನಾವು ಇದನ್ನು ನ್ಯೂಟ್ರಲೈಸ್ ಮಾಡಿರ್ತೇವೆ. ಹಾಗೆ ಮತ್ತೆ ಇದರಲ್ಲಿ ಯಾವುದೇ ಅಡಿಯಲ್ಲಿ ಸೆಟ್ಲ್ ಆಗುವಂತದ್ದು ನಿಮ್ಗೆ ಕಾಣ್ಬೋದು. ಯಾವ್ದು ಸಹ ಅಡಿಯಲ್ಲಿ ಸೆಟ್ಲ್ ಆಗುವಂತದ್ದಿಲ್ಲ. ಮತ್ತೆ ನೀರಲ್ಲಿ ಕೂಡ್ಲೆ ಕರಗಿ ಹೋಗುವಂತ ಅದು ಕೆಮಿಕಲ್ ಇರುವಂತದ್ದು. ಹಾಗಾಗಿ ನಿಮ್ಗೆ ಧೈರ್ಯದಿಂದ ಇದನ್ನು ಯಾವುದೇ ಮೆಷಿನ್ ಗಳಲ್ಲಿ ಆಗ್ಲಿ ಕೈಯಲ್ಲಿ ವಾಶ್ ಮಾಡೋದು. ಈಗ ನೀವು ಪಾತ್ರೆ ತೊಳೆಯುವುದಕ್ಕೆ ಹೀಗೆ ಅಂತ ಹೇಳಿದ್ರಿ, ಕೈಗೆ ಏನು ಆಗಬಾರದು ಅಂತ ಹೇಳುವ ಕಾರಣಕ್ಕೆ ಬಬಲ್ ಡ್ರಾಪ್ ಅನ್ನು. ಹೌದು. ಆ ಮುಂದಕ್ಕೆ ಶಾಂಪೂ ಅಥವಾ ಈ ಪ್ರಾಣಿಗಳ ತೊಳೆಯುವಂತಹ ಇದರ ಪರಿಕಲ್ಪನೆ ಹೇಗೆ ಬಂತು? ಇಂಥದ್ದೊಂದು ಮಾಡಬಹುದು ಅಂತ ಹೇಳುವಂಥದ್ದು. ಇದು ನಿಜವಾಗಿ ನಮಗೆ ಪುತ್ತೂರಲ್ಲಿ ಒಂದು ಮಾಲಿಂಗೇಶ್ವರ ದೇವಸ್ಥಾನದ ವತಿಯಿಂದ ಒಂದು ಗೋಶಾಲೆ ಅಂತ ಹೇಳಿಕೊಂಡು ಮಠದಲ್ಲಿ ಆಯ್ತು. ಅದ್ರದ್ದೊಂದು ಈವೆಂಟ್ ಗೆ ಬೇಕಾಗಿ ನಾವೊಂದು ಮಾಡುವ ಹೇಳಿಕೊಂಡು ಮಾಡಿದಂತದ್ದು. ಅದಕ್ಕೊಂದು 3 ತಿಂಗಳು ಮೊದ್ಲೇ ನಾವು ತಯಾರಿ ಮಾಡಿದೆವು. ಅದರಲ್ಲಿ ಇದೊಂದು ಒಳ್ಳೆ ಉತ್ಪನ್ನ ಬಂತು. ಇದನ್ನು ಒಂದು 3 ತಿಂಗಳು ಬಾಕಿದ್ದ ಜನರಿಗೆ ನನ್ನ ಸ್ನೇಹಿತರ ಹತ್ರಗೆಲ್ಲ ಕೊಟ್ಟು ಹೇಗಾಗ್ತದೆ ನೋಡಿ ಅಂತ ಹೇಳಿಕೊಟ್ಟು ಅವರೆಲ್ಲ ಖುಷಿಯಾಗಿ ಅವರ ಫೀಡ್ಬ್ಯಾಕ್ ಒಳ್ಳೇದಿದ್ದ ಕಾರಣ ಇದನ್ನು ನಾವು ಆ ಈವೆಂಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು. ಗೋಶಾಲೆಯ ಒಂದು ಆ ಈವೆಂಟ್ ಅಲ್ಲಿ ಮತ್ತೊಂದು ವಿಶೇಷವಾಗಿ ನಾನು ಬಳಸಿದ ಅನುಭವದಲ್ಲಿ ಹೇಳಬೇಕು. ನಾವೊಂದು ಯಕ್ಷಗಾನ ಕಲಾವಿದರಾಗಿ ಯಕ್ಷಗಾನ ಮೇಳದಲ್ಲಿ ನಿಮ್ಮ ಈ ಫೇಸ್ ವಾಶ್ ಇದನ್ನು ತುಂಬಾ ಬಳಸ್ತಾ ಇದ್ದೆವು. ಯಾಕಂದ್ರೆ ಬರೀ ಒಂದು ಹುಂಡು ಇದ್ರಲ್ಲಿ ನಾವು ಮುಖದ ಇಡೀ ಬಣ್ಣ ತೆಗಿಬಹುದಿತ್ತು, ತುಂಬಾ ಕ್ಲೀನ್ ಆಗ್ತಿತ್ತು. ಆದ್ರೆ ಇದರಲ್ಲಿ ನಮ್ಮನ್ನು ವಿಶೇಷವಾಗಿ ನಮ್ಮನ್ನು ಆಕರ್ಷಿಸುವುದು ಇದರಲ್ಲಿರುವ ಅಡಿಕೆಯ ಚಿತ್ರ. ನೀವು ಬಾಲ್ಯದಿಂದ ಅಡಿಕೆ ಇದರಲ್ಲಿ ಬೆಳೆದವರು, ಆದ್ರೂ ಕೂಡ ಅಡಿಕೆಯಿಂದ ಫೇಸ್ ವಾಶ್ ಮಾಡಬಹುದು ಅಂತ ಹೇಳುವ ಉಪಾಯ ಹೇಗೆ ಬಂತು? ಅಡಿಕೆಯಿಂದ ನಾನು ಇದಕ್ಕೆ ಅಡಿಕೆಯ ಉಪಯೋಗಕ್ಕಿಂತ ಮೊದಲು ನಾನು ಬದನಾಜಿ ಶಂಕರ ಭಟ್ ಹೇಳಿದ್ರೆ ಅಡಿಕೆಯ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಇರುವಂತವ್ರು ನಮಗೆ ಇಲ್ಲಿ ಹತ್ತಿರ ಸಿಗುವಂತದ್ದು ಬದನಾಜಿ ಶಂಕರ ಭಟ್. ಅವರು ಅಡಿಕೆಯ ಒಂದು ಎನ್ಸೈಕ್ಲೋಪೀಡಿಯಾ ಹೇಳ್ಬೋದು. ಖಂಡಿತ. ಅದರಲ್ಲಿ ಅದು ಯಾವುದೇ ಯಾರ ಹತ್ರ ಕೇಳಿದ್ರು ಸಹ ಅವರನ್ನೇ ತೋರಿಸಿ. ಹಾಗೆ ಅವ್ರ ಹತ್ರ ಹೋಗಿ ಒಂದು ವಿಚಾರ ತಿಳ್ಕೊಂಡೆ. ಅವ್ರು ಹೇಳಿದ್ರು ಚರ್ಮಕ್ಕೆ ಅಡಿಕೆಯ ಕನರ್ ಹೇಳಿದ್ರೆ ಅಡಿಕೆ ಆಸ್ಟ್ರಿಂಜೆಂಟ್ ಪ್ರಾಪರ್ಟಿ ಉಂಟಲ್ಲ ಅದು ತುಂಬಾ ಒಳ್ಳೇದು. ಅಡಿಕೆ ಟ್ಯಾನಿನ್ ಅಂತೂ ಭಾರಿ ಒಳ್ಳೇದು. ಅದು ಎಳೆ ಅಡಿಕೆಯಲ್ಲಿ ಇದ್ದಷ್ಟು ಅಡಿಕೆ ಟ್ಯಾನಿನ್ ನಿಮ್ಗೆ ಬೇರೆ ಯಾವ್ದ್ರಲ್ಲೂ ಸಿಗುದಿಲ್ಲ. ಹಣ್ಣಾದ್ಮೇಲೆ ಅಡಿಕೆಯ ಅರಪಲಿನ ಜಾಸ್ತಿ ಆಗ್ತದೆ, ಎಳೆ ಅಡಿಕೆಯಲ್ಲಿ ಟ್ಯಾನಿನ್ ಜಾಸ್ತಿ ಇರ್ತದೆ. ನೀವು ಎಳೆ ಅಡಿಕೆಯನ್ನು ಯೂಸ್ ಮಾಡಿದ್ರೆ ಅದು ಚರ್ಮಕ್ಕೆ ಭಾರಿ ಒಳ್ಳೇದು ಹೇಳಿದ್ರು. ಹಾಗೆ ಆ ಉದ್ದೇಶದಿಂದ ನಾವು ಅಡಿಕೆ ಚೊಗರನ್ನು ಸಾಗರದಿಂದ ತರಿಸಿ ಅದನ್ನು ಒಣಗಿಸಿ ಇಟ್ಟಿರ್ತೇನೆ. ನಾನು ಹೇಳಿದ್ರೆ ಅದನ್ನು ಹಸಿ ಇಡ್ಲಿಕ್ಕೆ ಆಗುದಿಲ್ಲ, ಅದು ಹುಳಿ ಬರ್ತದೆ. ಅದಕ್ಕೋಸ್ಕರ ಅದನ್ನು ಒಣಗಿಸಿ ಇಡ್ತೇನೆ. ಅಡಿಕೆ ನಮ್ಮ ಇಲ್ಲಿಯ ಅಡಿಕೆ ಇಲ್ಲಿ ಅಡಿಕೆಯೂ ಆಗ್ತದೆ, ಬಟ್ ಅಷ್ಟು ದೊಡ್ಡ ಕ್ವಾಂಟಿಟಿಯಲ್ಲಿ ಹತ್ರ ಚೊಗರು ಸಿಗುದಿಲ್ಲ. ಅಡಿಕೆ ಯಾರು ತೆಗೆಯುವುದು, ಅದನ್ನು ಬೇಯಿಸುವಂತ ಇದು ಒಂದು ಪ್ರೊಸೆಸ್ ಇಲ್ಲ. ಅದಕ್ಕೆ ನೀವು ಸಾಗರ ಕುಮಟಾ ಸೈಡ್ಗೆ ಹೋಗ್ಬೇಕು. ಸಾಗರ ಸೈಡ್ ಮೀನು ಸಾಗರ ಶಿರ್ಸಿ ಸಾಗರ ಸೈಡ್ ಅಲ್ಲಿ ಸಿಗ್ತದೆ. ಒಟ್ಟು ಎಲ್ಲಾ ಕಡೆ ಅಡಿಕೆ ಬೆಳೆಗಾರರನ್ನು ನೀವು ತಲುಪಿದ್ದೀರಿ. ಅದು ಮಾಡ್ಲೇಬೇಕಾಗ್ತದೆ. ನಮ್ಮ ಅಡಿಕೆ ಬೇಕಾಗುವ ಕೆಲವು ಇದು ಈ ನ್ಯಾಚುರಲ್ ದ್ರವ್ಯಗಳು ನಮಗೆ ಸಿಗ್ಬೇಕು ಅಂತ ಆದ್ರೆ ಅದು ಎಲ್ಲಿ ಉಂಟು ಅಂತ ಹೇಳಿ ಮೂಲವನ್ನು. ಬಹಳ ವಿಶೇಷವಾದದ್ದು ಮಕ್ಕಳ ಸ್ನಾನಕ್ಕೆ ಕಿಡ್ಸ್ ಒನ್ ಅಂತ ಹೇಳಿ ಒಂದು, ಅಂದ್ರೆ ನಾವೀಗ ಬಹಳ ಇದು ನೋಡುದು ವಿದೇಶಿ ಸೋಪುಗಳಿಂದ ಮಕ್ಕಳನ್ನು ಸ್ನಾನ ಮಾಡಿಸುವುದನ್ನು ನಾವು ನೋಡ್ತೇವೆ. ಅದೇ ಒಂದು ಬ್ರ್ಯಾಂಡ್ ಆಗಿದೆ ಮಕ್ಕಳಿಗೆ, ಅಂದ್ರೆ ಅದೇ ಕಂಪನಿ ಅಂತ ಹೇಳುವಷ್ಟರ ಮಟ್ಟಿಗೆ ಹಿಡಿಸಿ ಹೋಗಿದೆ. ಈಗ ನಿಮ್ಮ ಈ ಪ್ರಾಡಕ್ಟ್ ಅನ್ನ ಹೇಗೆ ಒಪ್ಪುತ್ತಾರೆ? ಅಂದ್ರೆ ಈಗ ಯಾವುದನ್ನು ಕೂಡ ಮಕ್ಕಳ ಮೇಲೆ ಪ್ರಯೋಗ ಮಾಡೋದಕ್ಕೆ ಜನಗಳು ಸೀದಾ ಮಾಡುದಿಲ್ಲ ಯಾರು. ಹೌದು. ಆದ್ರೆ ನಾವು ಶುರುವಿಗೆ ನಮ್ಮ ಮನೆಯ ಮಕ್ಕಳಿಗೆ ಯೂಸ್ ಮಾಡಿದ್ದೇವೆ ನಾವು. ಹೇಳಿದ್ರೆ ನಾವು ಮಾಡಿದ ಒಂದು ಉತ್ಪನ್ನ ಎಷ್ಟು ಒಳ್ಳೇದುಂಟು ಅಂತ ಹೇಳಿ ನಮಗೆ ಗೊತ್ತುಂಟು.
ನಿಜ. ನಾವು ಧೈರ್ಯದಲ್ಲಿ ಫಸ್ಟಿಗೆ ನಾವೇ ಉಪಯೋಗಿಸಿದ್ದೇವೆ. ಖಂಡಿತ. ನನ್ನ ಮೊಮ್ಮಗನಿಗೆ 5 ದಿನದಿಂದಲೇ ಶುರು ಮಾಡಿದ್ದೇನೆ ನಾನು. ವಾಹ್. ಇದು ನಮ್ಮ ಪ್ರಾಡಕ್ಟ್. ಹಾಗೆ ಅದು ಒಳ್ಳೇದಾಗಿದೆ. ಅವನಿಗೇನು ಪ್ರಾಬ್ಲಮ್ ಆಗ್ಲಿಲ್ಲ, ನಮ್ಮ ಸೋಪಿಂದಾಗಿ ಯಾವುದೇ ಪ್ರಾಬ್ಲಮ್ ಆಗ್ಲಿಲ್ಲ. ಹಾಗೆ ಮತ್ತೆ ನನ್ನ ಕೆಲವು ಸ್ನೇಹಿತರಿಗೆ ಅಥವಾ ಈ ಹೊಸ ಮಗು ಹುಟ್ಲಿಕ್ಕೆ ಆಗುವಾಗ ಅವರಿಗೊಂದು ಹೇಳಿದ್ರೆ ಹುಡುಗರು ಗಿಫ್ಟ್ ಆಗಿ ನಾನು ಕೊಟ್ಟೆ ಸುಮಾರು ಜನರಿಗೆ. ಬಟ್ ತುಂಬಾ ಜನ ಹೇಳಿದ್ರು ಒಳ್ಳೇದುಂಟು ಅಂತ ಹೇಳಿ. ಇದು ಹೇರ್ ಫಾಲ್ ನಿಲ್ಬೇಕು ಅಂತ ಹೇಳಿ, ಡ್ಯಾಂಡ್ರಫ್ ಮತ್ತೆ ಹೇರ್ ಫಾಲ್ ನಿಲ್ಬೇಕು ಅಂತ ಹೇಳಿ ಪಬ್ಲಿಕೇಶನ್ ಮಾಡಿದಂತದ್ದು. ಯಾಕಂದ್ರೆ ಈಗ ಸಿಗುವಂತ ಶಾಂಪೂಗಳು ಎಲ್ಲ SLES ಬೇಸ್ ಹೇಳಿದ್ರೆ ಅದು ಫೋಮಿಂಗ್ ಏಜೆಂಟ್. SLES ಇಸ್ ನಥಿಂಗ್ ಬಟ್ ಒಂದು ಫೋಮಿಂಗ್ ಏಜೆಂಟ್. ಅದಕ್ಕೆ ಬೇಕಾದ ಫ್ರಾಗ್ರೆನ್ಸ್ ಹಾಕಿ ಮಾಡ್ತಾರೆ. ಮತ್ತೆ ಬೇರೆ ಕೆಲವು ಕೆಮಿಕಲ್ ಗಳನ್ನು ಹಾಕ್ತಾರೆ, ಇಲ್ಲ ಅಂತ ಹೇಳಿ ಅಲ್ಲ, ಬಟ್ ಕೆಮಿಕಲ್ ಬೇಸ್ ಅದು. ನಮ್ದು ಇದರಲ್ಲಿ SLES ಇಲ್ಲ ನಮ್ಮದ್ರಲ್ಲಿ. ನಮ್ದ್ರಲ್ಲಿ ಸೋಪ್ ಆಗಿದೆ ಹೇಳಿದ್ರೆ ತೆಂಗಿನ ಎಣ್ಣೆಯಿಂದ ಮಾಡಿದ ಸೋಪ್, ತೆಂಗಿನ ಎಣ್ಣೆ ಹರಳೆಣ್ಣೆಯಿಂದ ಮಾಡಿದಂತ ಸೋಪು. ಅದಕ್ಕೆ ಗ್ಲಿಸರಿನ್ ಹಾಕ್ತೇವೆ. ಗ್ಲಿಸರಿನ್ ಹಾಕಿ ಅದಕ್ಕೆ ಬೇಕಾಗುವ ಎಕ್ಸ್ಟ್ರಾಕ್ಟ್ ಗಳನ್ನು ಹಾಕ್ತೇವೆ, ನ್ಯೂಟ್ರಲೈಸ್ ಮಾಡ್ತೇವೆ. ಮತ್ತೊಂದು ಈ ಪುನರ್ಪುಳಿ ಬೀಜದ, ಹೌದು, ಇದು ಬಬಲ್ ಕಿಟ್ಸ್ 2 ಅಂತ ಹೇಳಿ, ಇದು ವಿತ್ ಪುನರ್ಪುಳಿ ಬೀಜದ ಎಣ್ಣೆ ಹಾಕ್ತೇವೆ ನಾವು ಅದಕ್ಕೆ. ಪುನರ್ಪುಳಿ ಬೀಜದ ತುಪ್ಪ ಹೇಳ್ಬೋದು. ಈಗ ಇಷ್ಟು ತಯಾರಾಗಬೇಕಿದ್ರೆ ನಿಮ್ಮ ಎಷ್ಟು ವರ್ಷದ ಕನಸು? ಈ ಬರೀ ಬಬಲ್ ಬಾತ್ ಮಾಡ್ಲಿಕ್ಕೆ ನನಗೆ ಈ ಟೆಕ್ಸ್ಚರ್, ಇದು ಅದರ ಪ್ರಾಪರ್ಟಿ ಬರ್ಲಿಕ್ಕೆ, ಈ ತರ ಟ್ರಾನ್ಸ್ಪರೆನ್ಸಿ ಬಂದು ಈ ತರ ಒಂದು ಪ್ರಾಡಕ್ಟ್ ಆಗ್ಲಿಕ್ಕೆ ಸಾಧಾರಣ 3 ವರ್ಷ ತಗೊಂಡಿದ್ದೇನೆ ನಾನು. ಅಷ್ಟು ಸುಮಾರು ಬ್ಯಾಚ್ ಮಾಡಿದೆ. ತುಂಬಾ ಕಳ್ಕೊಂಡಿದ್ದೀರಿ. ಕಳಿಬೇಕಾಗ್ತದೆ. ಹೌದು, ಯಾವುದೇ ವಸ್ತು ಯಾವ್ದು ಮಾಡುದಾದ್ರೂ ಸಹ ಹಾಗೆ ಅದು. ಸುಮಾರು ಅದರಲ್ಲಿ ಆದದ್ದನ್ನು ನಾವೇ ಸ್ವಂತ ಯೂಸ್ ಮಾಡಿ ನೋಡಿದ್ದೇವೆ. ಅದು ಹೇಗುಂಟು ಅಂತ ಹೇಳಿ ನಾವೇ ಫೀಲ್ ಮಾಡಿ ನೋಡ್ತೇವೆ. ಇನ್ನು ಮುಂದೆ ಒಂದು ಹಂತದಲ್ಲಿ ಅದು ಸಾಧಾರಣ ಸರಿ ಆಯ್ತು ಅಂತ ಹೇಳಿ ಆದ್ಮೇಲೆ ನನ್ನ ಫ್ರೆಂಡ್ ಸರ್ಕಲ್ ಗೆ ಸ್ವಲ್ಪ ಜನಕ್ಕೆ ಕೊಡ್ತೇನೆ. ನನಗೆ ಅದ್ರ ಕರೆಕ್ಟ್ ಫೀಡ್ಬ್ಯಾಕ್ ಬರ್ಬೇಕು ಅಂತ ಅವ್ರಿಗೆ ಕೊಡ್ತೇನೆ. ಅವರ ಕಲೆಕ್ಟಿವ್ ಇದ್ರಲ್ಲ ಮೇಲೆ ನಾನು ಪ್ರಾಡಕ್ಟ್ ನಾವು ನಮ್ಮ ಕುಟುಂಬವನ್ನೇ ತೊಡಗಿಸಿಕೊಂಡಿದ್ದೇವೆ ಹೇಳ್ಬೋದು. ಇದರಲ್ಲಿ ನಾನು, ನನ್ನ ಶ್ರೀಮತಿಯವರು, ಮಗನು ಅಷ್ಟೇ. ಅವನ ಫ್ರೀ ಟೈಮ್ ಅಲ್ಲಿ ಇದಕ್ಕೆ ಬೇಕಾಗುವ ಡಿಸೈನ್ ವರ್ಕ್ಗಳು, ಸೋಷಿಯಲ್ ಮೀಡಿಯಾಗಳನ್ನು ಎಲ್ಲ ಅವನೇ ನೋಡ್ತಾ ಇರ್ತಾನೆ. ನಮ್ದು ವೆಬ್ಸೈಟ್ ಇದೆ, wemedeproducts.com ಅಂತ ಹೇಳಿ ಹುಡುಕಿದ್ರೆ ನಿಮ್ಗೆ ಸಿಗ್ತದೆ. ಅದರಲ್ಲಿ ಅದು ಆನ್ಲೈನ್ ಶಾಪ್ ಅದು ನಿಮ್ಗೆ ಅದರಲ್ಲಿ ಬೈ ಮಾಡ್ಬೋದು. ಅದರಲ್ಲಿ ಆಫರ್ಸ್ ಆವಾಗ ಬೇರೆ ಬೇರೆ ಆಫರ್ಸ್ ಬರ್ತಾ ಇರ್ತದೆ. ಆಫರ್ಸ್ ಬಂದಿರುವಾಗ ನಿಮ್ಗೆ ಬೇಕಿದ್ರೆ ತಗೊಳ್ಬಹುದು. ಮತ್ತೆ ವಿಷಮುಕ್ತ ಸಮಾಜವನ್ನು ರಚಿಸುವಲ್ಲಿ ಒಂದು ದೊಡ್ಡ ಕೊಡುಗೆ ಇದೆ. ಮತ್ತೆ ಇದು ಯಾವ್ದು ಸಹ ನಿಮಗೆ ಈ ಸೆಟ್ಲಿಂಗ್ ಅಥವಾ ಹೇಳಿದ್ರೆ ಬಯೋಡಿಗ್ರೇಡಬಲ್ ಅಲ್ಲದಂತ ಪ್ರಾಡಕ್ಟ್ ಗಳನ್ನು ನಾವು ಯೂಸ್ ಮಾಡುದಿಲ್ಲ. ಎಲ್ಲ ಬಯೋಡಿಗ್ರೇಡಬಲ್ ಐಟಮ್ಸ್ ಇರುವಂತದ್ದು ಇದ್ರಲ್ಲಿ. ಹಾಗಾಗಿ ಪರಿಸರಕ್ಕೆ ಯಾವುದೇ ಹಾನಿ ಇಲ್ಲ ಇದರಲ್ಲಿ. ನಾರ್ಮಲಿ ಪೌಡರ್ಗಳಲ್ಲಿ ಎಲ್ಲ ಅದರದ್ದು ಒಂದು ಸೆಟ್ಲಿಂಗ್ ಆಗುವಂತದ್ದು ಹೇಳಿದ್ರೆ ಅದರಲ್ಲಿ ಅಡಿಯಲ್ಲಿ ಉಳಿಯುವಂತ ಒಂದು ಪ್ರಾಪರ್ಟಿ ಇರುವಂತ ಕೆಮಿಕಲ್ ಇರ್ತದೆ. ಅದನ್ನೆಲ್ಲ ನಾವು ಯಾವ್ದನ್ನು ಯೂಸ್ ಮಾಡೋದಿಲ್ಲ. ನಮ್ಮದ್ರಲ್ಲಿ ಎಲ್ಲವೂ ಸಹ ನೀರಲ್ಲಿ ಕರಗಿ ಹೋಗುವಂತದ್ದು. ರಾಸಾಯನಿಕ ಇದ್ರೂ ಕೂಡ ಹಾನಿ ಇಲ್ಲದ ರೀತಿಯಲ್ಲಿ. ಮತ್ತೆ ನೀವು ಬಳಸಿದ ಎಲ್ಲಾ ಪದಾರ್ಥಗಳನ್ನು ಮುಕ್ತವಾಗಿ ಅದರಲ್ಲಿ ಹೆಸರು ಖಂಡಿತ ಇದೆ. ಎಲ್ಲದನ್ನು ಅದರ ನಮ್ಮ ಲೇಬಲ್ ಮೇಲೆ ಕರೆಕ್ಟ್ ಆಗಿ ಹಾಕಿದ್ದೇವೆ. ಈಗ ಅಪ್ಪ ಅಮ್ಮ ಇದನ್ನೆಲ್ಲ ಪ್ರಾರಂಭ ಮಾಡಿದ ನಂತರ ಅವರು ಅಪ್ಪ ಹೇಳುವಾಗಲೇ ಹೇಳಿದೆ, ಮಗನ ಒಂದು ದೊಡ್ಡ ಕೊಡುಗೆ ಇದಕ್ಕೆ ಲೇಬಲ್ ತಯಾರಿ ಅಂತ. ಯಾವ ರೀತಿಯಾಗಿ ಇದು ಪ್ಲಾನ್ ಅಂತಂದ್ರೆ, ಯಾವುದೇ ಒಂದು ಪ್ರಾಡಕ್ಟ್ ನೋಡುವಾಗ ಅದರ ಆಕರ್ಷಣೆ ಹೆಚ್ಚು ಇರಬೇಕು. ಇದು ತುಂಬಾ ಆಕರ್ಷಕವಾಗಿದೆ ನೋಡುವಾಗಲೇ. ಒಂದು ಈ ಕಪ್ಪಿನ ಬ್ಯಾಕ್ ಗ್ರೌಂಡ್ ಇದು ತುಂಬಾ ಆಕರ್ಷಣೀಯವಾಗಿರ್ತದೆ. ಹೇಗೆ ಇದರ ಪ್ಲಾನ್ ಬಂತು ನಿಮಗೆ? ನಂದು ಅದೇ ಆಗ ಅಪ್ಪ ಅಮ್ಮ ಹೇಳಿದಾಗೆ ನಮ್ದು ಮಕ್ಕಳಾಗಿ ಒಂದು ಚಿಕ್ಕ ಕೊಡುಗೆ ಇದಕ್ಕೆ. ಮೇನ್ ಆಗಿ ನಾನು ಡಿಸೈನ್ ಕಲ್ತ ಕಾರಣ ಅದೇ ಫೀಲ್ಡ್ ಅನ್ನೇ ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಇರುವ ಕಾರಣ ಈಗ ಸದ್ಯದ ಮಟ್ಟಿಗೆ ಮುಂದೆ ಇದನ್ನು ಕೂಡ ಕಂಟಿನ್ಯೂ ಮಾಡ್ಬೇಕಂತ ಒಂದು ಆಸೆ ಕೂಡ ಉಂಟು. ಸೊ ಫಸ್ಟ್ ನಮ್ದು ಮೇನ್ ತತ್ವ ಇದ್ದದೆ ಅಂತ ಹೇಳಿದ್ರೆ, ಎಲ್ಲ ಯಾವ್ದೆಲ್ಲ ನಾವು ಸಾಮಗ್ರಿಗಳನ್ನು ಇದಕ್ಕೆ ಯೂಸ್ ಮಾಡ್ತೇವೆ ಅದೆಲ್ಲವೂ ಸಹ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಜನಗಳಿಗೆ. ಯಾವ್ದನ್ನು ಸಹ ಮುಚ್ಚುಮರೆ ಮಾಡಿ ಜನರಿಗೆ ತಲುಪಿಸುವಂತ ಯಾವುದೇ ಇದನ್ನ ಮಾಡಬಾರ್ದಂತ. ಸೊ ಅದಕ್ಕೆ ಎಷ್ಟು ಮಿನಿಮಲ್ ಆಗಿ ಎಷ್ಟು ಸಿಂಪಲ್ ಆಗಿ ಡಿಸೈನ್ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡಿಕೊಂಡು ಡಿಸೈನ್ ಮಾಡಿದಂತದ್ದು. ಸೊ ಇದರಲ್ಲಿ ನೀವು ನೋಡಿದ್ರೆ ಕೆಲವೊಂದು ಕೈ ಚಿತ್ರಗಳಿರ್ಬೋದು. ಅದರಲ್ಲಿ ಈಗ ಶೀಕಾಕಾಯಿ ಹಾಕಿದ್ರೆ ಶೀಕಾಕಾಯಿಯ ಕೈ ಚಿತ್ರಗಳು, ದಾಸವಾಳ ಹೂ ಹಾಕಿದ್ರೆ ದಾಸವಾಳದ ಕೈ ಚಿತ್ರಗಳು, ಲೆಮನ್ ಗ್ರಾಸ್ ಹಾಕಿದ್ರೆ ಲೆಮನ್ ಗ್ರಾಸ್ ಕೈ ಚಿತ್ರ. ಸೊ ಅದೆಲ್ಲ ಕೆಲವು ಕೈ ಚಿತ್ರಗಳು ಜನಗಳಿಗೆ ಈಸಿಯಾಗಿ ಅದನ್ನು ಮುಟ್ಟಿಸ್ಲಿಕ್ಕೋಸ್ಕರ, ಅರ್ಥ ಆಗ್ಲಿಕ್ಕೋಸ್ಕರ ಒಂದು. ಇನ್ನೊಂದು ಅದ್ರ ಹೆಸರು ಅದಕ್ಕೆ ಈಗ
ಬೇರೆ ಬೇರೆ ರೆಗ್ಯುಲೇಷನ್ಸ್, ಈಗ ಲೀಗಲ್ ಮೆಟ್ರಾಲಜಿ ಇರ್ಬೋದು ಅಥವಾ ಕಾಸ್ಮೆಟಿಕ್ ಆಕ್ಟ್ ಅಲ್ಲಿ ಎಂತೆಲ್ಲ ಒಂದು ರೆಗ್ಯುಲೇಷನ್ಸ್ ಇಷ್ಟು ಹೌದು. ಕಂಟೆಂಟ್ ಹಾಕ್ಬೇಕಂತ ಇರ್ತದೆ. ಹಾ. ಸೊ ಅಷ್ಟು ಕಂಟೆಂಟ್ ಅನ್ನು ಮಾತ್ರ ಹಾಕಿ ಮಾಡಿದಂತದ್ದು, ಅದರಲ್ಲಿ ಎಕ್ಸ್ಟ್ರಾ ಇಲ್ಲ ಅಥವಾ ಕಡಿಮೆ ಸಹ ಇಲ್ಲ. ಹಾ. ಸೊ ಆ ಮೇನ್ ತತ್ವವನ್ನು ಇಟ್ಕೊಂಡೆ ಎಲ್ಲ ಪ್ರಾಡಕ್ಟ್ ಗಳ ಲೇಬಲ್ ಅನ್ನು ಡಿಸೈನ್ ಮಾಡಿದ್ದು. ಮೇನ್ ಆಗಿ ಜನಗಳಿಗೆ ಅದನ್ನು ಟ್ರಾನ್ಸ್ಪರೆಂಟ್ ಆಗಿ ಮುಟ್ಟಿಸ್ಬೇಕು ಅಂತ ಹೇಳುದೇ ನಮ್ಮದೊಂದು ಮೇನ್ ಇಂಟೆನ್ಷನ್. ಒಂದು ದೊಡ್ಡ ಆಕರ್ಷಣೆ ಕೂಡ ಅದುವೇ. ಅಂದ್ರೆ ಹತ್ತು ಹಲವು ಇಂಥ ಪ್ರಾಡಕ್ಟ್ ಗಳನ್ನು ನೋಡ್ತೇವೆ, ಯಾವುದು ಕೂಡ ಹೊರಗಕ್ಕೆ ಕಾಣುವುದಿಲ್ಲ ಹೇಗಿರ್ತದೆ ಅಂತ ಹೇಳಿ. ಅದು ಬಾಟಲ್ ಇಂದ ನಮ್ಮ ಕೈಗೆ ಬಂದ ನಂತರ ಗೊತ್ತಾಗುತ್ತೆ. ಇದು ಹಾಗಲ್ಲ, ಹೊರಗಿಂದಲೇ ಕಾಣ್ತದೆ. ಒಟ್ಟಿ ಬಾಟಲ್ ಮತ್ತೆ ಇದರ ಲೇಬಲ್ ಎಲ್ಲವೂ ನಿಮ್ಮದೇ ಹೊರಗೆ. ಹೌದು. ಅಂದ್ರೆ ಕಾಣದೆ ಪ್ರಾಡಕ್ಟ್ ಕಾಣ್ಬೇಕಂತ ಹೇಳುದು ಒಂದು ನಮ್ಮ ತಂದೆಯವರದ್ದು ಸಹ ಒಂದು ಇಂಟೆನ್ಷನ್ ಇತ್ತು. ಅದು ಹಾಳಾದ್ರೆ ಸಹ ಕಾಣ್ಬೇಕು, ಸರಿ ಇದ್ರೆ ಸಹ ಕಾಣ್ಬೇಕಂತ. ಸೊ ಅದಕ್ಕೋಸ್ಕರ ಟ್ರಾನ್ಸ್ಪರೆಂಟ್ ಬಾಟ್ಲ್ ಗಳನ್ನೇ ಎಲ್ಲದಲ್ಲಿ ಸಹ ಉಪಯೋಗ ಮಾಡಿದ್ದು. ಅದಲ್ಲೀಗ ಸಪೋಸ್ ಕಸ ಇದ್ರೆ ಸಹ ಕಾಣ್ಬೇಕದು, ಹೌದು. ಅಥವಾ ಕಸ ಇಲ್ಲದಿದ್ರು ಕಾಣ್ಬೇಕು. ಅದು 2 ಲೇಯರ್ ಆದ್ರೂ ಕಾಣ್ಬೇಕು, ಲೇಯರ್ ಆಗದಿದ್ರು ಕಾಣ್ಬೇಕು. ಸೊ ಎಂತ ಇದ್ರೆ ಸಹ ಅದು ಟ್ರಾನ್ಸ್ಪರೆಂಟ್ ಅಂತವೆ. ಈವನ್ ಈಗ ಲೇಬಲ್ ಅಲ್ಲಿ ಹಾಕಿದ ಯಾವ್ದೆಲ್ಲ ನಾವು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೇವೆ ಸೋಪಿಗೆ, ಅದೆಲ್ಲ ಸಹ ಲೇಬಲ್ ಅಲ್ಲಿ ಮೆನ್ಷನ್ ಆಗಿ ಉಂಟು. ಸೊ ಹಾಗಾಗಿ ಇದರಲ್ಲಿ ಯಾವುದೇ ಮುಚ್ಚುಮರೆ ಅಂತ ಎಂತ ಇಲ್ಲ. ಈಗ ಈ ರೀತಿಯ ನಮ್ಮ ಡಿಸೈನಿಗೆ ಜನ ಬೆಂಬಲ ಹೇಗಿದೆ? ಒಳ್ಳೇದುಂಟು ಆಕ್ಚುಲಿ. ಅಂದ್ರೆ ತುಂಬಾ ಜನ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಅಂದ್ರೆ 4 ಪ್ರಾಡಕ್ಟ್ ಜೊತೆ ನಿಮ್ಮ ಪ್ರಾಡಕ್ಟ್ ಇಡುವಾಗ ಕಾಣ್ತದೆ ಶೋಕೇಸ್ ಅಲ್ಲಿ, ಈಗ ಸ್ಟೋರ್ ಅಲ್ಲಿ ಅಥವಾ ಈಗ ಮಂಗಲ್ ಸ್ಟೋರ್ಸ್ ಅಂತ ಪ್ಲೇಸ್ ಗಳಲ್ಲಿ ಇಟ್ರೆ ಅಲ್ಲಿ ಒಂದು 10 ಹಲವು ಪ್ರಾಡಕ್ಟ್ ಗಳಿರ್ತದೆ ಇದೇ ಸೇಮ್ ಕ್ಯಾಟಗರಿಯಲ್ಲಿ, ಈಗ ಪಾತ್ರೆ ತೊಳಿಲಿಕ್ಕೆ ಅಥವಾ ಬಟ್ಟೆ ವಾಶ್ ಮಾಡ್ಲಿಕ್ಕೆ ಇರುವಂತದ್ದು. ಸೊ ಅದಲ್ಲಿ ಸ್ಟ್ಯಾಂಡ್ ಔಟ್ ಆಗಿ ಕಾಣ್ತದೆ ಅಂತ ಹೇಳುದು ತುಂಬಾ ಫೀಡ್ಬ್ಯಾಕ್ ಉಂಟು. ಇನ್ನೊಂದು ಪ್ರಶ್ನೆ ಮುಖ್ಯವಾಗಿ ಕೇಳಬೇಕು. ಯುವ ಜನತೆ ಇಂತಹ ಇದಕ್ಕೆ ಮನಸ್ಸು ಮಾಡುವುದು ಬಹಳ ವಿರಳ. ಅದು ಊರಲ್ಲಿ ಇರುವುದಂತೂ ಬಹಳ ವಿರಳ. ಊರು ಬಿಟ್ಟು ಹೋಗಬೇಕು ಅಂತ ಹೇಳುವ ಪರಿಕಲ್ಪನೆ ಇರುವುದು. ಅಂತದ್ರಲ್ಲಿ ನಿಮಗೆ ಇದು ಆಕರ್ಷಣೀಯವಾಗಿ ಹೇಗಾಯ್ತು? ಮೇನ್ ಆಗಿ ಒಂದು ತಂದೆ ತಾಯಿಯವರ ಇನ್ಸ್ಪಿರೇಷನ್. ಅಂದ್ರೆ ಮುಂಚೆನ್ಲೇ ಈ R&D ರಿಸರ್ಚ್ ಅದ್ರ ಬಗ್ಗೆ ಹೊಸ ಸಂಶೋಧನೆ ಮಾಡುದು, ಲೋಕಲ್ ನಮ್ಮ ಈ ಉತ್ಪಾದನೆಗಳಂತ ಈಗ ತೆಂಗಿನಕಾಯಿ, ಅಡಿಕೆ ಇಂಥದಕ್ಕೆ ಮೌಲ್ಯವರ್ಧನೆ ಹೇಗೆ ಮಾಡುದಂತ ತುಂಬಾ ರಿಸರ್ಚ್ ಮಾಡುವ ಕಾರಣ ಅದೇ ಒಂದು ಇನ್ಸ್ಪಿರೇಷನ್. ಅದು ಒಂದು ವಿಷಯ. ಇನ್ನೊಂದು ವಿಷಯ ಎಂತಂದ್ರೆ ಜನಗಳಿಗೆ ಈಗ ತುಂಬಾ ಈ ಕೆಮಿಕಲ್ ಬೇಸ್ಡ್ ಸಿಗುವ ಕಾರಣ ಮಾರ್ಕೆಟ್ ಅಲ್ಲಿ ಯಾವ್ದು ಯಾರಿಗೆ ಹೇಗೆ ಓದ್ಬೇಕಂತ ಸಹ ಗೊತ್ತಿರುವುದಿಲ್ಲ. ಈಗ ಇವನ್ ನಾವೇ ಯಾವ್ದೇ ಪ್ರಾಡಕ್ಟ್ ಗಳನ್ನ ತಗೊಳ್ಳುವಾಗ ಸಹ ನಮಗೆ ಎಂತದಲ್ಲಿ ಎಂತ ನೋಡ್ಬೇಕು, ಎಂತ ಓದ್ಬೇಕಂತ ಸಹ ಗೊತ್ತಿರುವುದಿಲ್ಲ. ಒಂದ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಓಕೆ ಇದು 10 ರೂಪಾಯಿ ಕಡಿಮೆ ಉಂಟಂತ ತಗೊಂಡ್ ಬರ್ತೇವೆ, ಅಥವಾ ಇದು ಯಾರೋ ಹೇಳಿದ್ದಾರೆ ಅಂತ ತಗೊಂಡ್ ಬರ್ತೇವೆ, ಬಿಟ್ರೆ ಅದು ಯಾಕೆ ತಗೊಂಡ್ ಬರ್ತಾ ಇದ್ದೇವೆ ಅಂತ ಯಾವ್ದು ಗೊತ್ತಿಲ್ಲ. ಸೊ ಇದೆರಡು ವಿಷಯವನ್ನ ಇಟ್ಕೊಂಡು ಓಕೆ ಇದ್ರಿಂದ ನಾವು ಹೇಗೆ ಇನ್ನು ಜನಗಳಿಗೆ ಹೊಸತನ್ನು ಕೊಡ್ಬೋದು, ಪ್ಲಸ್ ಊರಲ್ಲಿ ಎಂತಾದ್ರೂ ನಮ್ಮ ಈ ಲೋಕಲ್ ಪ್ರೊಡ್ಯೂಸ್ ಗಳನ್ನು ಮೌಲ್ಯವರ್ಧನೆ ಮಾಡಬಹುದು ಅಂತ ಹೇಳುವ ವಿಷಯ, ಅದೊಂದು ಮೇನ್ ಇನ್ಸ್ಪಿರೇಷನ್. ಅದರಿಂದಾಗಿ ಇದು ಮುಂದುವರಿಸಲಿಕ್ಕೆ ಕಾರಣ. ಮತ್ತೆ ನೋಡು, ಅಪ್ಪ ಅಮ್ಮನಿಗೆ ಸಹ ನಾವು ಇದನ್ನು ಮುಂದುವರಿಸ್ಬೇಕು. ಈಗ ಅವ್ರು ನೋಡಿಕೊಳ್ತಾ ಇದ್ದಾರೆ, ಅಲ್ಲ ಮುಂದುವರಿಸ್ಬೇಕು. ಈಗ ನಾನು ಕೆಲಸ ಜಾಬ್ ಅಲ್ಲಿ ಇದ್ದೇನೆ, ಬಟ್ ಮುಂದೆ ಮುಂದುವರಿಸ್ಬೇಕಂತ ಆಸೆ ಉಂಟು, ನಮಗೆ ಸಹ ಆಸೆ ಉಂಟು. ನೋಡುವ ಹೇಗಾಗ್ತದೆ ಅಂತ. ಅದರಲ್ಲಿ ನಮ್ಮದು ಮುಖ್ಯವಾಗಿ 2 ವಿಧ. ಒಂದು ಕೆಮಿಕಲ್ ಬೇಸ್, ಹೇಳಿದ್ರೆ ರಾಸಾಯನಿಕಗಳನ್ನೇ ಉಪಯೋಗಿಸಿ ಮಾಡುವಂತದ್ದು, ಬಟ್ ಅದಕ್ಕೂ ಸಹ ನಾವು ಹರ್ಬಲ್ ಎಕ್ಸ್ಟ್ರಾಕ್ಟ್ ಗಳನ್ನು ಯೂಸ್ ಮಾಡ್ತೇವೆ. ಇನ್ನೊಂದು ತೆಂಗಿನ ಎಣ್ಣೆಯಿಂದ ತಯಾರು ಮಾಡುವಂತ ಉತ್ಪನ್ನಗಳು, ಅದು ನಮ್ಮ ಬಾತಿಂಗ್ ಸೋಪ್ಗಳಿಗೆ ಯೂಸ್ ಮಾಡ್ತೇವೆ ನಾವು. ಕೆಮಿಕಲ್ ಬೇಸ್ ನ ಬಗ್ಗೆ ಅದು ಪ್ರಾಡಕ್ಟ್ ಗಳ ಬಗ್ಗೆ ಹೇಳುವುದಾದ್ರೆ ಒಂದು 4 ಪ್ರಾಡಕ್ಟ್ ಇದೆ ನಮ್ದು. ಅದರಲ್ಲಿ ಬಬಲ್ ವಾಶ್, ಬಬಲ್ ಡ್ರಾಪ್, ಆಮೇಲೆ ಬಬಲ್ ಹ್ಯಾಂಡ್ ಅಂತೇಳಿ ಹ್ಯಾಂಡ್ ವಾಶ್, ಆಮೇಲೆ ಬಬಲ್ ಪೆಕ್ಸ್ ಅಂತೇಳಿ ಪೆಕ್ಟ್ ವಾಷಿಂಗ್ ಶಾಂಪೂ. ಆಯಿಲ್ ಬೇಸ್ ಹೇಳಿದ್ರೆ ತೆಂಗಿನೆಣ್ಣೆಯಿಂದ ಮಾಡುವಂತ ಸೋಪುಗಳು, ಹೇಳಿದ್ರೆ ಸ್ನಾನಕ್ಕಿರುವಂತ ಸೋಪುಗಳು. ಅದರಲ್ಲಿ ಅಲೋವೆರಾ ಸೋಪು, ಸ್ಯಾಂಡಲ್ ಸೋಪು, ಆಮೇಲೆ ಲೋಬಾನ್ ಫ್ರಾಗ್ರೆನ್ಸ್ ಸೋಪು, ಆಮೇಲೆ ಲೆಮನ್ ಫ್ರಾಗ್ರೆನ್ಸ್ ಸೋಪು, ಆಮೇಲೆ ಬಬಲ್ ಕೇಶ್ ಅಂತ ಹೇಳಿ ವಿದ್ ಶೀಕಾಕಾಯಿ ಎಕ್ಸ್ಟ್ರಾಕ್ಟ್ ಹಾಕಿದಂತ ಶಾಂಪು ಅದು. ಆಮೇಲೆ ಬಬಲ್ ಫೇಸ್ ಅಂತ ಹೇಳಿ ಫೇಸ್ ವಾಶ್, ಆಮೇಲೆ ಬಬಲ್ ಕಿಡ್ಸ್ ಅಂತ ಹೇಳಿ 2 ವೇರಿಯಂಟ್ ಇದೆ. ಅದರಲ್ಲಿ ಎಕ್ಸ್ಟ್ರಾ ಬಾಡಿ ಬಟರ್ ಇದೆ. ವೀಕ್ಷಿಸಿದ ತಮಗೆಲ್ಲರಿಗೂ ಹೃದಯಾಂತರಾಳದ ಧನ್ಯವಾದಗಳು. ನಿಮ್ಮೆಲ್ಲರ ಸಲಹೆ ಸಹಕಾರ ಸದಾಕಾಲ ನಮ್ಮ ಜೀವನಯಾನ ತಂಡದೊಂದಿಗಿರಲೆಂದು ಕೇಳಿಕೊಳ್ತೇನೆ. ನಮಸ್ಕಾರ.